ಓಂ ಶಾಂತಿ. ನನ್ನ ಹೆಸರು ಎಸ್ ರುದ್ರಮೂರ್ತಿ. ಆ್ಯಕ್ಚುಲಿ ನಾನು ಒಂದು ಸಂಸ್ಥೆಯಲ್ಲಿ, ವಿದ್ಯಾಸಂಸ್ಥೆಯಲ್ಲಿ ಟ್ರಸ್ಟಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಶಾಲೆಯ ಹೆಸರು ಎವರ್ಗ್ರೀನ್ ಸ್ಕೂಲ್ ವಿಜಯಪುರದಲ್ಲಿದೆ. ಸೊ ನಾನು ಬಾಬಾ ಮನೆಗೆ ಬಂದು 2.5 ವರ್ಷ ಆಯಿತು. ನನಗೆ ಇಲ್ಲಿಗೆ ಬರಲಿಕ್ಕೆ ಪ್ರೇರಣೆ ನಮ್ಮ ಶ್ರೀಮತಿಯವರು. ಅವರು ಸುಮಾರು 4 ವರ್ಷದಿಂದ ಬರ್ತಾಯಿದ್ದಾರೆ ಇಲ್ಲಿಗೆ. ಸೊ ನಾನು ಸ್ವಲ್ಪ ಯಾವಾಗಲೂ ಬ್ಯುಸಿಯಾಗಿರ್ತಿದ್ದೆ, ಹೊರಗಡೆ ಶಾಲೆಯಲ್ಲಿ ಬೇರೆ ವ್ಯವಹಾರಗಳಲ್ಲಿ ಬ್ಯುಸಿಯಾಗಿರ್ತಿದ್ದೆ. ಸೊ ಇಲ್ಲಿಗೆ ಬರಲಿಕ್ಕೆ ಅವರು ಪ್ರೇರಣೆ ಕೊಟ್ಟರು. ಅದ್ರ ಜೊತೆಯಲ್ಲಿ ಮಧುಬನಕ್ಕೆ ಹೋಗುವಂಥ ಒಂದು ಆಸೆ. 2 ಬಾರಿ ನನಗೆ ಅವಕಾಶ ಸಿಕ್ಕು ಹೋಗಿರಲಿಲ್ಲ. ಆ ಮಧುಬನಕ್ಕೆ ಹೋಗಬೇಕು ಅಂತಂದಾಗ ಕೋರ್ಸ್ ಮಾಡ್ಕೊಂಡು ಆನಂತರ ಹೋಗಬೇಕು ಅಂತಂದ್ಬಿಟ್ಟು ಮನೇಲಿ ಹೇಳಿದ್ರು. ಸರಿ, ಅಕ್ಕವರು ಹೇಳಿದ್ರು. ಸೊ ಕೋರ್ಸ್ ಕೇಳಲಿಕ್ಕೆ ಬಂದೆ. ನಾನು ಕೋರ್ಸ್ ಕೇಳಕ್ಕೆ ಬಂದಿದ್ದಂಥ ಒಂದು ದಿನಾಂಕ ಅಂದರೆ 25/7/2019 ಗುರುವಾರ ಬೆಳಿಗ್ಗೆ 11 ಗಂಟೆ. ಸೊ ಅವತ್ತು 1 ವಾರ ನಾನು ಕೋರ್ಸ್ ಕೇಳಿದ ನಂತರ ನನಗೆ ಒಂಥರ ರೋಮಾಂಚನ ಆಯಿತು. ಅದ್ರ ಜೊತೆಯಲ್ಲಿ ಆ 1 ವಾರ ಕೋರ್ಸ್ ಕೇಳಿದ ನಂತರ 1 ವಾರಕ್ಕೆ ನಾವು ಮಧುಬನಕ್ಕೆ ಹೋದ್ವಿ. ಮಧುಬನದಲ್ಲಿನ ವ್ಯವಸ್ಥೆಗಳು, ಅಲ್ಲಿನ ಒಂದು ರೀತಿ ನೀತಿ, ಅಲ್ಲಿ ಎಲ್ಲ ಅಣ್ಣಂದರು ಅಕ್ಕಂದರು ಇರ್ತಕ್ಕಂಥ ರೀತಿ, ಅವ್ರು ಮಾತನಾಡ್ತಕ್ಕಂಥ ರೀತಿ, ಅಲ್ಲಿ ಬಾಬನ ನೆನಪು ಮಾಡ್ತಕ್ಕಂಥ ರೀತಿ, ಅಲ್ಲಿ ಪ್ರತಿಯೊಂದು ನೆನಪುಗಳು ಪ್ರತಿಯೊಂದು ತುಂಬ ನನಗೆ ಖುಷಿ ಕೊಟ್ಟಂಥದ್ದಾಯಿತು. ಅದನ್ನು ನಾನು ಭೂಲೋಕದ ಸ್ವರ್ಗ ಅಂತ ಕೂಡ ನಾನು ಇಲ್ಲಿ ಬಂದು ಎಲ್ಲರ ಹತ್ರ ಹಂಚ್ಕೊಂಡೆ. ಸೊ ಆನಂತರ ನನ್ನ ಜೀವನದಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸ್ವಲ್ಪ ಬದಲಾವಣೆ ಆಯಿತು. ಪ್ರತಿ ದಿವಸ ಡೇ ಬೈ ಡೇ, ಒಂದೇ ದಿವಸ ಅಂತಲ್ಲ, ಡೇ ಬೈ ಡೇ ಕೆಲವಾರು ಬದಲಾವಣೆಗಳು ಮಾಡ್ಕೊಂಡಿದ್ದೇನೆ. ಜೀವನದಲ್ಲಿ ಕೆಲವಾರು ಬದಲಾವಣೆಗಳು ಮಾಡ್ಕೊಂಡಿದ್ದೇನೆ. ಅದಕ್ಕೆ ತಕ್ಕ ಹಾಗೆ ನನಗೆ ಯಶಸ್ಸು ಕೂಡ ಸಿಕ್ಕಿದೆ. ಅದ್ರ ಜೊತೆಯಲ್ಲಿ ಪ್ರತಿ ದಿವಸ ನಾನು ಮುರುಳಿ ಕ್ಲಾಸ್ ತಪ್ಪೋದಿಲ್ಲ. ಅನಿವಾರ್ಯ ಕಾರ್ಯಗಳಿಂದ ಏನಾದ್ರೂ ಬರಲಿಕ್ಕೆ ಆಗಲಿಲ್ಲ ಅಂದರೆ ಬಂದಿರಲಿಲ್ಲ ಅಷ್ಟೇ ವಿನಃ ಪ್ರತಿ ದಿವಸ ಮುರುಳಿ ಕ್ಲಾಸ್ ಕೇಳ್ತೇನೆ, ಮುರುಳಿ ಓದ್ತೇನೆ, ಇಲ್ಲ ಕೇಳ್ತೇನೆ, ಕ್ಲಾಸ್ಗೂ ಅಟೆಂಡ್ ಮಾಡ್ತೇನೆ. ಆದರೆ ನಾನು ಮುರುಳಿ ಕೇಳೋದಕ್ಕೆ ಆನ್ಲೈನಲ್ಲಿ ಇಲ್ಲ ಓದಲಿಕ್ಕೆ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಕ್ಲಾಸ್ಗೆ ಬಂದು ಅಕ್ಕವರು ಕ್ಲಾಸ್ ಕೇಳೋದು ತುಂಬ ಅದ್ಭುತವಾದಂಥ ಒಂದು ಕ್ಲಾಸ್ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದರಿಂದ ಯಾವತ್ತೂ ಯಾವ ಕಾರಣಕ್ಕೂ ನಾನು ತಪ್ಪಿಸೋದಿಲ್ಲ ಮುರಳಿನ. ಅದ್ರ ಜೊತೆಯಲ್ಲಿ ಈಗ ಸುಮಾರು 1 ವರ್ಷದಿಂದ ಅಂತ ಅನ್ಕೊತಾನೆ, 1 ವರ್ಷದಿಂದನೂ ನನಗೆ ಲೈಫಲ್ಲಿ ಕಮರ್ಷಿಯಲ್ ಆಗಿ ಏನು ಇಟ್ಕೊಂಬಾರ್ದು, ಎಲ್ಲ ಬಿಟ್ಬಿಡಬೇಕು ಅನ್ನೋ ಒಂದು ಮನೋಭಾವ ಬಂದು ಆ ಒಂದು ಅನುಭವ ಕೂಡ ಮಾಡ್ತಾಯಿದ್ದಾನೆ. ಯಾವುದೇ ವಿಧವಾದಂಥ ಕಮರ್ಷಿಯಲ್ಲಾಗಿ ಏನನ್ನು ಜವಾಬ್ದಾರಿ ಏನು ಇಟ್ಕೊಂಬಾರ್ದು, ಕೇವಲ ತಂದೆ ಒಬ್ಬರೇ. ತಂದೆ ನೆನಪು ಮಾಡಬೇಕು ಯಾವಾಗಲೂ. ಅದನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ನೆನಪು ಮಾಡ್ತಾನೆ. ಕೆಲವು ಟೈಮ್ನಲ್ಲಿ ವ್ಯರ್ಥ ಸಂಕಲ್ಪಗಳು ಬರ್ತದೆ, ಇಲ್ಲ ಅಂತಲ್ಲ. ಆ ಬಂದ ಟೈಮ್ನಲ್ಲಿ ಸಹ ಬಾಬಾ ನೆನಪು ಮಾಡಿದಾಗ ಆಟೋಮೆಟಿಕ್ಕಾಗಿ ಎಲ್ಲ ಹೋಗ್ಬಿಡ್ತದೆ, ಮಾಯ ಆಗಿಬಿಡ್ತದೆ. ಇದೇ ರೀತಿ ನನ್ನ ಲೈಫಲ್ಲಿ, ನನ್ನ ಜೀವನದಲ್ಲಿ ಬಾಬಾನ ನೆನಪು ಮಾಡೋದ್ರಿಂದ ಬೇಕಾದಷ್ಟು ಪರಿವರ್ತನೆಗಳು ನನ್ನ ಲೈಫ್ನಲ್ಲಿ ಆಗಿದೆ. ಹಾಗಾಗಿ ಪ್ರತಿ ದಿವಸ ಬೆಳಗ್ಗೆ ಸುಮಾರು 4 ಗಂಟೆ, 3:30-4 ಗಂಟೆಗೆ ಎದ್ದೇಳ್ತಾನೆ. ಅಮೃತ ವೇಳೆ ಒಂದು ಅರ್ಧ ಗಂಟೆ ಯೋಗ ಮಾಡ್ತಾನೆ. ಸೊ ಯಾವಾಗಲೂ ಒಂದು ಪ್ರಸಾದ ಸ್ವೀಕರಿಸ್ಬೇಕಾಗಲಿ, ಸ್ನಾನ ಮಾಡಬೇಕಾಗಲಿ, ಪ್ರತಿಯೊಂದು ಟೈಮ್ನಲ್ಲೂ ಬಾಬಾನ ನೆನಪು ಮಾಡ್ತಾನೆ. ಸೊ ಹಾಗಾಗಿ ಎಲ್ಲರ ಜೊತೆಯಲ್ಲೂ ಖುಷಿಯಾಗಿರಬೇಕು ಅಂತ ಬಯಸ್ತಾನೆ, ಎಲ್ರಿಗೂ ಖುಷಿ ಕೊಡಬೇಕು ಅಂತ ಬಯಸ್ತಾನೆ, ಎಲ್ಲರ ಜೊತೆಲಿ ಪ್ರೀತಿಯಿಂದ ಮಾತಾಡಬೇಕು ಅಂತ ಬಯಸ್ತಾನೆ. ಕೆಲವು ಟೈಮ್ನಲ್ಲಿ ಬದಲಾವಣೆಗಳು ಆಗ್ತವೆ, ಸಹಜ ಅದು. ಆದರೂ ಅದನ್ನು ಬಿಟ್ಟು ಆಗ ಆ ಬದಲಾವಣೆ ಆದಂಥ ಒಂದು ಸಮಯದೊಳಗಡೆ ನಾವು ಬಾಬಾನ ನೆನಪು ಮಾಡ್ಕೊಂಡ್ರೆ ಅದು ಪೂರ್ತಿ ಮಾಯ ಆಗಿ ಖಂಡಿತವಾಗ್ಲೂ ಒಂದು ಒಳ್ಳೆ ಶಾಂತಿ ಸಿಗ್ತದೆ, ನೆಮ್ಮದಿ ಸಿಗ್ತದೆ ಜೀವನದಲ್ಲಿ. ಸೊ ಹಾಗಾಗಿ ಪ್ರತಿ ದಿವಸ ನಾನು ಯಾವಾಗಲೂ ಬಾಬಾನ ನೆನಪು ಮಾಡೋದ್ರ ಜೊತೆಯೊಳಗಡೆ ಕ್ಲಾಸ್ಗೆ ಅಟೆಂಡ್ ಆಗ್ತೀನಿ. ಅದ್ರ ಜೊತೆಯಲ್ಲಿ ನನ್ನ ಕೈಲಾದ ಮಟ್ಟಿಗೆ ತನು ಮನ ಧನ ಸೇವೆ, ಈ ಒಂದು ಕಾನ್ಸೆಪ್ಟ್ ಏನಿದೆ ಅದನ್ನು ಅಳವಡಿಸ್ಕೊಂಡಿದ್ದೇನೆ. ಜ್ಞಾನ, ಯೋಗ, ಧಾರಣೆ, ಸೇವೆ, ಇದು ಸಹ ಸಾಧ್ಯವಾದಷ್ಟು ಮಟ್ಟಿಗೆ ಪ್ರತಿ ದಿವಸ ಸ್ವಲ್ಪ. ಅದ್ರ ಜೊತೆಯಲ್ಲಿ ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಬೆಳಗ್ಗೆ ಎದ್ದೇಳಬೇಕಾಗಿದ್ರೆ ಬಾಬಾಗೆ ಗುಡ್ ಮಾರ್ನಿಂಗ್ ಹೇಳೋದ್ರ ಜೊತೆಯಲ್ಲಿ ಇವತ್ತಿನ ಒಂದು ಸಂಕಲ್ಪ, ಇವತ್ತಿನ ಒಂದು ದಿವಸದ್ದು ಏನು ಕಾರ್ಯಕ್ರಮಗಳಿದ್ದಾವೆ ಅವೆಲ್ಲನೂ ಯಶಸ್ವಿಯಾಗಿ ಸಫಲ ಆಗೋ ಥರ
ಭಗವಂತನಿಗೆ ಒಂದು ಶುಭೋದಯ ಹೇಳಿ ಪ್ರಾರ್ಥನೆ ಮಾಡ್ತೇನೆ. ಮತ್ತು ರಾತ್ರಿ ಮಲಗಬೇಕಾಗಿದ್ದರೆ ಚಾರ್ಟ್ ಬೆಳಿಗ್ಗೆಯಿಂದ ನಾನು ಏನೇನು ಮಾಡಿದ್ದೀನಿ, ಎಲ್ಲೆಲ್ಲಿ ಹೋಗಿದ್ದೆ, ಏನೇನು ಮಾಡಿದೆ, ಯಾವ ಥರ ಅದನ್ನೆಲ್ಲ ಒಪ್ಪಿಸ್ತೇನೆ. ಅದ್ರ ಜೊತೆಯಲ್ಲಿ ನಾನು ಮಾಡಿರೋವಂಥದ್ದು ಕರ್ಮಗಳೇನಿದ್ದಾವೆ ಅದರಲ್ಲಿ ಏನೋ ತಪ್ಪಿದೆಯಾ ಸರಿ ಇದೆಯಾ ಅದನ್ನು ಸಹ ಚೆಕ್ ಮಾಡ್ತೇನೆ. ಏನೋ ತಪ್ಪಿದರೆ ಅದನ್ನು ಸರಿಪಡಿಸಲಿಕ್ಕೆ ಕೂಡ ನಾನು ಪ್ರಯತ್ನ ಮಾಡ್ತೇನೆ. ಸೊ ಹೀಗಾಗಿ ಈ ರೀತಿ ನಾನು ನನ್ನ ಒಂದು ಲೈಫಲ್ಲಿ ಈಗ ಒಂದು 2.5 ವರ್ಷದಿಂದ ಬಾಬಾರವರ ಜ್ಞಾನವನ್ನು ಸ್ವೀಕರಿಸ್ತಾ ಅದರಲ್ಲೇ ಮುಂದುವರ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ.